ನಿಲ್ಲಲೇಬೇಕು 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 ಪ್ರಶ್ನೆ ಪತ್ರಿಕೆ ಸೋರಿಕೆ ನಿಲ್ಲಲೇಬೇಕು ಪ್ರಶ್ನೆ ಪತ್ರಿಕೆ ಸೋರಿಕೆ ನಿಲ್ಲಲೇಬೇಕು ಜಿಂದಾಬಾದ್ 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 ವಿರೋಧಿ ನೀತಿ ಮುರ್ದಾಬಾದ್ ಇನ್ಕ್ವಿಲಾಬ್ ಜಿಂದಾಬಾದ್ ಯಂಗ್ ಡೆಮೋಕ್ರೇಟ್ ಜಿಂದಾಬಾದ್ ಯಂಗ್ ಡೆಮೋಕ್ರೇಟ್ ಜಿಂದಾಬಾದ್ ದೇಶಾದ್ಯಂತ ಯುವ ಸಮೂಹ ಬೀದಿಗೆ ಇಳಿದಿದೆ. ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಮಾತ್ರ ಅಲ್ಲ, ನಂತರ ಹಲವಾರು ನೀಟ್ ಎಕ್ಸಾಮ್ ಬರೆದಿದ್ದಂಥ ವಿದ್ಯಾರ್ಥಿಯರು ಆತ್ಮಹತ್ಯೆ ಮಾಡಿದಂಥ ವಿಚಾರವನ್ನು ಕೇಂದ್ರ ಸಚಿವರಾಗಿರತಕ್ಕಂತಹ ಧರ್ಮೇಂದ್ರ ಪ್ರಧಾನ್ರವರು ಕೂಡಲೇ ರಾಜೀನಾಮೆ ನೀಡಬೇಕು ಅನ್ನೋದನ್ನು ಆಗ್ರಹಿಸಿ ದೇಶಾದ್ಯಂತ ಹೋರಾಟಗಳು ನಡೀತಾ ಇದೆ. ಇವತ್ತು SDPIಯ ಯುವ ಸಂಘಟನೆಯಾಗಿರತಕ್ಕಂತಹ ಯಂಗ್ ಡೆಮೋಕ್ರೇಟ್ಸ್ ರಾಷ್ಟ್ರಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟದರ ಭಾಗವಾಗಿ ಮಂಗಳೂರಿನಲ್ಲೂ ಕೂಡ ಇವತ್ತು ಈ ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ. ಕರ್ನಾಟಕದಲ್ಲಿ ಸುಮಾರು 20ಕ್ಕಿಂತಲೂ ಹೆಚ್ಚು ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಇವತ್ತು ನಾಳೆ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಒಟ್ಕೊರಲಿನ ಬೇಡಿಕೆ ಏನಂತೇಳಿದರೆ, ಇಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯತೆ, ಅದು ಪರೀಕ್ಷೆಯ ಭದ್ರತೆ ವಿಚಾರಗಳಾಗಿರಲಿ, ಪಾರದರ್ಶಕತೆ ವಿಚಾರಗಳಾಗಿರಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ವೈಫಲ್ಯತೆ ಇದೆ. ಈ ಕೇಂದ್ರ ಸರ್ಕಾರದ ವೈಫಲ್ಯಕ್ಕೆ ನೇರ ಜವಾಬ್ದಾರರು ಶಿಕ್ಷಣ ಸಚಿವರಾಗಿರತಕ್ಕಂತಹ ಧರ್ಮೇಂದ್ರ ಪ್ರಧಾನ್ರವರಾಗಿದ್ದಾರೆ. ಹಾಗಾಗಿ ಈ ಪ್ರಶ್ನೆ ಸೋರಿಕೆ ಆದ ನಂತರ ಕೂಡಲೇ ಧರ್ಮೇಂದ್ರ ಪ್ರಧಾನರವರು ರಾಜೀನಾಮೆಯನ್ನು ಕೊಡಬೇಕಿತ್ತು. ಆದರೂ ಕೂಡ ಅವರು ಈವರೆಗೆ ರಾಜೀನಾಮೆ ಕೊಡಲಿಲ್ಲ. ಆನಂತರ ಆತ್ಮಹತ್ಯೆ ಮಾಡಿಕೊಂಡರು ವಿದ್ಯಾರ್ಥಿಗಳು. ಆನಂತರ ಮರುಪರೀಕ್ಷೆ ನಡೆಯಿತು. ಆಗಲೂ ಕೂಡ ಧರ್ಮೇಂದ್ರ ಪ್ರಧಾನರವರು ಕುರ್ಚಿಯಲ್ಲೇ ಕೂತಿದ್ದಾರೆ. ನಾವು ಹೇಳುವಂಥದ್ದು, ಬೇರೆ ಯಾವುದೇ ರಾಷ್ಟ್ರ ಆಗಿದ್ರೂ ಕೂಡ ಇಷ್ಟರವರೆಗೆ ಒಬ್ಬ ಶಿಕ್ಷಣ ಸಚಿವ ಕೂರ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಅವರು ಸ್ವಯಂ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ನಡೀತಾ ಇದ್ರು. ಆದರೆ ಇವತ್ತು ರಾತ್ರಿ 12 ಗಂಟೆಗೆ ಬಂದು ಮೋದಿಯವರು ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ. ಅದು ಬಿಟ್ಟು ಜನತೆಯನ್ನು ಉದ್ದೇಶಿಸಿ ಧೈರ್ಯವಾಗಿ ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ ಇವತ್ತಿನ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಾವು ಯಂಗ್ ಡೆಮೋಕ್ರೆಟ್ಸ್ನ ಭಾಗವಾಗಿ ನಾವಿವತ್ತು ಬೇಡಿಕೆ ನೀಡ್ತಾ ಇರುವಂತಹದ್ದು, ಇದೊಂದು ಪ್ರತಿಭಟನೆಯಲ್ಲಿ ನಿಲ್ಲುವುದಿಲ್ಲ. ಇವತ್ತು ವಾಂಗ್ಚುಕ್ ಅವರನ್ನು ಹೋಗಿ ಅವರ ಉಪವಾಸದಿಂದ ಹೊರಗೆ ಇಟ್ಟಿರಬಹುದು, ಆದರೆ ಇದರಲ್ಲಿ ನಿಲ್ಲುವುದಿಲ್ಲ. ಬದಲಾಗಿ ಇದು ಇನ್ನಷ್ಟು ತೀವ್ರತೆಯನ್ನು ಪಡೆಯುತ್ತದೆ. ಇಡೀ ರಾಷ್ಟ್ರಾದ್ಯಂತ ವಿದ್ಯಾರ್ಥಿಗಳು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಯಂಗ್ ಡೆಮೋಕ್ರೆಟ್ಸ್ ಕೂಡ ರಾಷ್ಟ್ರಾದ್ಯಂತ ಇನ್ನಷ್ಟು ಶಕ್ತವಾಗಿ ಹೋರಾಟಕ್ಕೆ ಇಳಿತಾ ಇದೆ. ಇನ್ನು ಇವರ ಸಚಿವರುಗಳಿಗೆ, ಇವರ ಮಾಜಿ ಶಾಸಕರುಗಳಿಗೆ, ಬಿಜೆಪಿಯ ನಾಯಕರುಗಳಿಗೆ ನಾಳೆಗೆಯಲ್ಲಿ ಎಲ್ಲಿಲ್ಲದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇವತ್ತೇನಿದೆ, CT ರವಿರವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎದೆ ಸೀಳಿದರೆ 3 ಅಕ್ಷರಗಳಿಲ್ಲದಂಥ ಮುಳ್ಳಾಗಲಿಗಳಲ್ಲಿ ಏನು ಕೆಲಸ ಅಂತೇಳಿ. ಬಹುಶಃ ಎದೆಯನ್ನು ಸೀಳಿದ್ರೆ ಹೃದಯವಂತಿಕೆ ಇಲ್ಲದಂತಹ, ಕುಡಿದು ಗಾಡಿಯನ್ನು ಚಲಾಯಿಸಿ ಫುಟ್ಪಾತಲ್ಲಿರುವಂಥನ್ನು ಕೊಂದು ಹಾಕುವಂತಹ CT ರವಿಗೆ ಮಾನವೀಯತೆ ವಿಚಾರಗಳು ಅರ್ಥ ಆಗ್ಲಿಕ್ಕಿಲ್ಲ. ಎದೆ ಸೀಳಿದ್ರೆ ಏನೆಲ್ಲ ಇದೆ ಅಂತೇಳಿ ಈ ದೇಶದ ಸ್ವಾತಂತ್ರ್ಯದ ಹೋರಾಟದಿಂದ ಹಿಡಿದು ಇವರು ಸ್ಟಡಿ ಮಾಡಲಿ. ಈ ದೇಶದಲ್ಲಿ ಮುಸಲ್ಮಾನರ ಕೊಡುಗೆ ಏನು, ಮುಸಲ್ಮಾನರ ಕಾಂಟ್ರಿಬ್ಯೂಷನ್ ಏನಿದೆ ಅಂತೇಳಿ ಅರ್ಥ ಮಾಡಿಕೊಂಡು ಅವರು ಮಾತನಾಡಲಿ. ಹಾಗಾಗಿ SDPI ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುವಂತಹದ್ದು, ಈ ಹೋರಾಟವನ್ನು ನಾವು ಶಕ್ತಗೊಳಿಸಲಿಕ್ಕಿದ್ದೇವೆ. ಈ ಹೋರಾಟವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಜನರ ಜೊತೆ ನಾವು ಬೆರೆತು ಹೋರಾಟವನ್ನು ಮುಂದುವರಿಸಲಿಕ್ಕಿದ್ದೇವೆ. ಇವತ್ತು ನಾವಿಂದು ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ನಮಗೆ ವಿ ಡಿಮಾಂಡ್ ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಆಸ್ ಸೂನ್ ಆಸ್ ಪಾಸಿಬಲ್. ಯಾಕಂತ ಹೇಳಿದ್ರೆ ಇಲ್ಲಿ ನೀಟ್ ಇದು ಪೇಪರ್ ಲೀಕ್ ಆಗಿದೆ. ಇದೊಂದು ಏನು ಅನ್ಯಾಯ ಆಗಿದೆ. ನೀಟ್ ಆನ್ಸರ್ ಪೇಪರ್ ಬರೀಲಿಕ್ಕೆ ಹೋದಂತಹ ಮಕ್ಕಳಿಗೆ ಆದಂತಹ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಅಕೌಂಟಬಿಲಿಟಿ ಇಲ್ಲ. ನಮಗೆ ಧರ್ಮೇಂದ್ರ ಪ್ರಧಾನ್ ಅವರು ಯಾವುದೇ ಒಂದು ಅಕೌಂಟಬಿಲಿಟಿ ತೆಗಿತಾ ಇಲ್ಲ. ಅವರದ್ದು ಒಂದು ಅವರದೊಂದು ಇದಾಗಿತ್ತು, ಅದು ರೆಸ್ಪಾನ್ಸಿಬಿಲಿಟಿ ಆಗಿತ್ತು. ಹಾಗೇನು ಆಗದೇ ಇರೋದು ನೋಡ್ಲಿಕ್ಕೆ. ಆದ್ರೆ ಅವರು ಒಂದು ಅವರ ಮೇನ್ ಕೆಲಸವನ್ನು ಬಿಟ್ಟು ಅವರು ಯಾವ ಅಕೌಂಟಬಿಲಿಟಿ ಕೂಡ ಇಲ್ಲದೆ ಅವರು ಇದ್ದಲ್ಲಿ ಕೂತಿದ್ದಾರೆ. ಅವರು ಯಾವುದೇ ಒಂದು ಹೊರಗೆ ಬರ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ನೋಡ್ಬೇಕಾದ್ರೆ ನಾವು ಇದಕ್ಕಿಂತ ಮುಂಚೆ ಧರ್ಮೇಂದ್ರ ಪ್ರಧಾನ್ ಅವರು ಅವರ ಸ್ಟೂಡೆಂಟ್ ಟೈಮಲ್ಲಿ ಅವರು ಕೂಡ ನೀಟ್ ಪತ್ರಿಕೆ ವಿರುದ್ಧ, ಸೋರಿಕೆ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು. ಅವರು ಕೂಡ ಅವರ ವಾಯ್ಸ್ ಅನ್ನು ಎತ್ತಿದ್ರು. ಆದರೆ ಈಗ ಅದೇ ಧರ್ಮೇಂದ್ರ ಪ್ರಧಾನ್ ಅವರು
ಕುರ್ಚಿಯಲ್ಲಿ ಕೂತು ಅಧಿಕಾರದ ಕುರ್ಚಿಯಲ್ಲಿ ಕೂತು ಯಾವುದೇ ಅಕೌಂಟಬಿಲಿಟಿ ತೆಗಿತಿಲ್ಲ ಅಂತ ಹೇಳಿದ್ರೆ ಅದು ದ್ಯಾಟ್ ಇಸ್ ನಾಟ್ ಫೇರ್. ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಏನು ನ್ಯಾಯಕ್ಕಾಗಿ ಹೋರಾಡಲಿಕ್ಕಾಗಿ ಇಲ್ಲಿ ಬಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. I was a part of today's protest and it was about the NEET papers being leaked and we want Dharmendra Pradhan to resign. The protest was about we have continuously been seeing that under Dharmendra Pradhan's leadership there were multiple paper leaks that were happening, last minute cancellations or many major mistakes from their end which was happening under his leadership. So he has to take responsibility, we believe. That is why resigning. Usually a ministry resigns because of their lack of maybe they are helpless, that's why they usually resign. So that is what we are expecting from the Ministry of Education as well. So we want Dharmendra Pradhan to resign. That is all. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ